ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಸೂರ್ಯನ ಮೇಲೆ ಕೋಪ ಮಾಡ್ಕೊಂಡು ಮನೇಲಿ ಕೂತ್ಕೊಂಡಿರುವಾಗ ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ. ಆಗ ಮೀನಾ ಸೂರ್ಯನ ಹತ್ರ ಎದ್ದು ಹೋಗಿ, ರೀ ನೀವ್ ಯಾಕ್ರಿ ನಮ್ಮನೆಗೆ ಹೋಗಿದ್ರಿ ಅಂತ ಮೀನಾ ಕೇಳಿದಾಗ, ಏನು ನಿಮ್ಮನೇನಾ, ಏನು ನಿಮ್ಮನೆ ನಮ್ಮನೆ ಅಂತ ಸಪ್ರೇಟ್ ಆಗಿ ಮಾತಾಡ್ತಾ ಇದೆಯಲ್ಲ ಅಂತ ಸೂರ್ಯ ಕೇಳ್ತಿರೋವಾಗ, ಇವಾಗ ಅದ್ ಮುಖ್ಯನಾ, ಕನಕನ ವಿಷಯನ ಅಮ್ಮನ ಹತ್ರ ಯಾಕ್ರಿ ಹೋಗಿ ಹೇಳಿದ್ರಿ ಅಂತ ಮೀನಾ ಕೇಳ್ತಾಳೆ. ನಿಮ್ಮ ಅಮ್ಮನ ಹತ್ರ ಹೋಗಿ ಹೇಳಿದೆ, ಪಕ್ಕದ ಮನೆಯವ್ರ ಹತ್ರ ಹೋಗಿ ಹೇಳಕ್ಕಾಗತ್ತೇನೆ? ಏನೋ ಮಾತಿಗೆ ಮುಂಚೆ ಆ ಮನೆಗೆ ದೊಡ್ಡ ಮಗ ಅಂತೆಲ್ಲ ಹೇಳ್ತಿದ್ರಿ, ಮತ್ತೆ ಈಗ ನಾನು ಹೋಗಿ ನಿಮ್ಮ ಮನೆ ವಿಷಯ ಮಾತಾಡಿದ್ರೆ ನೀನ್ ಪ್ರಶ್ನೆ ಮಾಡ್ತಾ ಇದೆಯಲ್ಲೇ, ಅಷ್ಟೇನ ನೀವೆಲ್ಲ ನನ್ ಕೊಡೋ ಮರ್ಯಾದೆ? ಅದು ನಮ್ಮನೆ, ಅದ್ ನಮ್ ಕುಟುಂಬ ಅಂತ ಒಂದ್ ಪ್ರೀತಿಯಿಂದ ಹೋಗಿ ಮಾತಾಡ್ದೆ. ಈಗ ನೋಡಿದ್ರೆ ಯಾಕೆ ಹೋಗಿ ಮಾತಾಡ್ದೆ ಅಂತ ಕೇಳ್ತಾ ಇದೆಯಲ್ಲ. ಹಾಗಾದ್ರೆ ನನ್ನ ಮನೆಗೆ ಮಗನ್ ತರ ಅನ್ನೋದೆಲ್ಲ ಸುಳ್ಳು ತಾನೆ? ಆ ಪೆಂಗಿನ ಹೆಂಡತಿ ತರ ನೀನು ಸುಳ್ಳು ಹೇಳೋದಕ್ಕೆ ಶುರು ಮಾಡ್ಕೊಬಿಟ್ಟಿಯಾ ಅಂತ ಸೂರ್ಯ ಕೇಳ್ತಿರೋವಾಗ, ರೀ ಇವಾಗ ಯಾಕ್ರಿ ಅವ್ರನ್ನ ಮಧ್ಯದಲ್ಲಿ ತಗೊಂಡ್ ಬರ್ತಾ ಇದೀರಾ ಅಂತ ಮೀನಾ ಕೇಳ್ತಾಳೆ. ಕೇಳ್ದೆ ಇನ್ನೇನೆ ಮಾಡ್ತಾರೆ, ನಮ್ಮನೆಗೆ ನೀವೇ ಮೊದಲನೇ ಮಗನ್ ತರ, ಅಪ್ಪ ಇಲ್ದಿರೋರ್ಗೆ ನೀವೇ ಮುಖ್ಯ, ಹಂಗೆ ಹಿಂಗೆ ಅಂತ ಅಷ್ಟು ಡೈಲಾಗ್ ಎಲ್ಲ ಹೊಡಿತಾ ಇದ್ರಿ. ನಮ್ಮ ಅಪ್ಪನ ಜಾಗದಲ್ಲಿ ಇವಾಗ ನೀವೇ ಇರೋದು ಅಂತೆಲ್ಲ ಹೇಳ್ತಾ ಇದ್ರಿ. ಈಗ ನಾನು ನನ್ನ ನಿರ್ಧಾರ ಹೇಳ್ಬೇಕಾದ್ರೆ ಅದಕ್ಕೆ ಪ್ರಶ್ನೆ ಮಾಡ್ತಾ ಇದೀಯ ನೀನು ಅಂತ ಸೂರ್ಯ ಕೇಳ್ತಿರೋವಾಗ, ರೀ ಅದೆಲ್ಲ ನಿಜಾನೇ ರೀ ಹೇಳಿದ್ದು, ಇಲ್ಲ ಅಂತ ನನ್ನೇನು ಹೇಳಿಲ್ವಲ್ಲ. ಆದ್ರೆ ನೀವು ಮೊದಲು ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಕಾಗಿತ್ತು, ಆಮೇಲೆ ಇದ್ರ ಬಗ್ಗೆ ಸರಿಯಾಗಿ ತೀರ್ಮಾನ ತಗೊಂಡು ಇದನ್ನ ಹೋಗಿ ಅಮ್ಮನ ಹತ್ರ ಹೇಳ್ಬೋದಾಗಿತ್ತು. ನೀವೇ ಹೋಗಿ ಇದ್ರ ಬಗ್ಗೆ ಮಾತಾಡಿದ್ರೆ ಹೇಗ್ರಿ ಅಂತ ಮೀನಾ ಕೇಳ್ತಿರ್ತಾಳೆ. ನೋಡಿ ಮೀನಾ, ನನ್ಗೆ ನಿಮ್ ತರ ಕೂತ್ಕೊಂಡು ಮಾತಾಡಿ ಲೆಕ್ಕಾಚಾರ ಹಾಕಲ್ಲ, ಮಾತಾಡೋದಕ್ಕೆ ಬರೋದಿಲ್ಲ. ಏನಿದ್ರು ಡೈರೆಕ್ಟ್ ಹಿಟ್ ಅಷ್ಟೇನೆ. ಮನ್ಸಲ್ಲಿ ಏನ್ ಬರುತ್ತೋ ಅದನ್ನ ಬಾಯಿಂದ ಆಚೆ ಹಾಕ್ಬಿಡ್ತೀನಿ. ಅದ್ ನಿನ್ಗೂ ಚೆನ್ನಾಗಿ ಗೊತ್ತಿದೆ ತಾನೆ. ಮೊದಲು ಆ ವಿಷಯ ಅತ್ತೆ ಗೊತ್ತಾಗ್ಲೇಬೇಕಾಗಿತ್ತು. ಯಾಕಂದ್ರೆ ಅವರೇ ಅಲ್ವಾ ಕನಕನ್ನ ಕಷ್ಟಪಟ್ಟು ಬೆಳೆಸಿರೋದು. ನಿಮ್ಮಪ್ಪ ಇದ್ದಿದ್ರೆ ತಲೆನೋವೇ ಇರ್ತಾ ಇರ್ಲಿಲ್ಲ, ಅವರೇ ಎಲ್ಲ ನೋಡ್ಕೊಂಡಿರೋರು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪಾಪ ನಿಮ್ಮಮ್ಮ ಏನೇ ಮಾಡ್ತಾರೆ, ಅದು ನಮ್ಮ ಫ್ಯಾಮಿಲಿ ಅಂತ ನಾನು ನೋಡ್ತಾ ಇದ್ದೀನಿ ಅಷ್ಟೇನೆ. ಯಾಕೆ ನಿನ್ ತಂಗಿ ಮೇಲೆ ನನ್ ಪ್ರೀತಿ ಇರಬಾರ್ದೇನೆ? ನಿನ್ ತಮ್ಮನ್ನ ಆ ಕಾಗೆ ಸುಬ್ಬ ಕಿಡ್ನಾಪ್ ಮಾಡ್ಕೊಂಡು ಹೋದಾಗ ನಾನೇ ತಾನೇ ಹುಡುಕಿದ್ದು. ನಿನ್ ತಮ್ಮನ್ನ ಕಾಪಾಡ್ಕೊಂಡವನ್ಗೆ ನಿನ್ ತಂಗಿನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಗೊತ್ತಾಗೋದಿಲ್ವೇನೆ? ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ಕನಕನ್ಗೆ ಯಾವಾಗ ಮನ್ಸಲ್ಲಿ ಮದ್ವೆ ಆಸೆ ಬಂದ್ಬಿಡ್ತೋ, ಇನ್ಮೇಲೆ ನಾವು ಸುಮ್ಮನೆ ಇರಬಾರ್ದು. ನನಗೆ ಗೊತ್ತಿರೋರ ಹತ್ರ ಮಾತಾಡಿ ಹುಡುಗನ್ನ ಹುಡ್ಕೋದಕ್ಕೆ ಹೇಳಿದೆ. ಇದ್ರಲ್ಲಿ 2 ಫೋಟೋ ಇದೆ, ಹಾಗೆ ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೂಡ ಇದೆ ಅಂತ ಹೇಳಿ ಸೂರ್ಯ ಆ ಫೋಟೋ ಮತ್ತೆ ಜಾತಕನ ಮೀನಿನ ಮುಂದೆ ಇಟ್ಟಾಗ, ಇವಾಗ ಯಾಕ್ರಿ ಇದಕ್ಕೆಲ್ಲ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ. ಇದೇನು ಅರ್ಜೆಂಟ್ ಆಗಿ ತಗೊಂಡಿರೋ ನಿರ್ಧಾರ ಅಲ್ಲ ಕಣೆ, ಇದು ಸರಿಯಾಗಿ ತಗೊಂಡಿರೋ ನಿರ್ಧಾರ. ಒಬ್ಬ IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ, ಇನ್ನೊಬ್ಬ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಸೂರ್ಯ ಹೇಳ್ತಿರೋವಾಗ ಮೀನಾ ಸೂರ್ಯನೇ ನೋಡ್ತಿರ್ತಾಳೆ. ಏನೇ ಹಂಗೆ ನೋಡ್ತಾ ಇದ್ಯಾ? ನಾನು ನೋಡಿರೋ ಹುಡುಗ ಡ್ರೈವರ್ ಅಂತ ಅನ್ಕೊಂಡಿದ್ಯಾ? ನಿನ್ ತಂಗಿಗೆ ಯಾವ ರೀತಿ ಹುಡುಗನ ಹುಡುಕ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಅಂತ ಸೂರ್ಯ ಹೇಳ್ತಿರೋವಾಗ, ಡ್ರೈವರ್ ಕೆಲಸ ಅಂದ್ರೆ ಅಷ್ಟೊಂದು ಕೀಳಾಗಿ ಏನೋ ನೋಡ್ತಿಲ್ಲ ರೀ, ಅದೇ ಡ್ರೈವರ್ನ ಕಟ್ಕೊಂಡಲ್ವಾ ನಾನು ಚೆನ್ನಾಗಿರೋದು. ಈಗ ಸಮಸ್ಯೆ ಅದಲ್ಲ ರೀ ಅಂತ ಮೀನಾ ಹೇಳ್ತಿರೋವಾಗ, ಮತ್ತಿನ್ನೇನೆ ಆ ಜಾತಕನ ಅತ್ತೆಗೆ ತೋರಿಸು, ಹಾಗೆ ಆ ಫೋಟೋನ ಕನಕನ್ ನೋಡಿ ಯಾರಿಷ್ಟ ಆದ್ರು ಅಂತ ಹೇಳೋದಕ್ಕೆ ಹೇಳು. ಬೇಗ ಮಾತಾಡಿ ಧಾಮ್ ಧೂಮ್ ಅಂತ ಮದ್ವೆ ಮಾಡಿ ಮುಗಿಸ್ಬಿಡೋಣ. ಎಲ್ಲ ಡಿಮ್ಯಾಂಡ್ ಇರೋ ಹುಡುಗರ ಕಡೆ ಅವರು, ಅವ್ರ ಕಡೆಯಿಂದ ಮದ್ವೆಗೆ ನಿರೀಕ್ಷೆ ಜಾಸ್ತಿನೇ ಮಾಡ್ತಾರೆ ಅನ್ಸುತ್ತೆ. ಪರವಾಗಿಲ್ಲ, ಅದೆಲ್ಲ ನಾನು ನೋಡ್ಕೋತೀನಿ. ನೈಟು ಎಕ್ಸ್ಟ್ರಾ ಟೈಮ್ ಕಾರ್ ಓಡಿಸಾದ್ರೂ ಪರವಾಗಿಲ್ಲ, ದುಡ್ಡನ್ನು ಸಂಪಾದನೆ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಿರುವಾಗ, ಕನಕನ್ಗೆ ಯಾರು ಇಷ್ಟ ಆದ್ರು ಅಂತ ಕೇಳು ಅಂತ ಹೇಳ್ತಾ ಇದ್ದೀರಾ? ಆದ್ರೆ ಅವಳಿಗೆ ಇಷ್ಟ ಆಗಿರೋರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಅವಳು ಇಷ್ಟಪಟ್ಟಿರೋ ಹುಡುಗನ್ಗೆ ಅಲ್ವೇನ್ರಿ ನಾವು ಮದ್ವೆ ಮಾಡ್ಕೊಡ್ಬೇಕಾಗಿರೋದು? ಆಗ್ಲೇ ಅಲ್ವಾ ಅವಳು ಖುಷಿಯಾಗಿರೋದು ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಸೂರ್ಯ ಮೀನನ್ನ ಗುರಾಯಿಸಿ, ಹಾಗಾದ್ರೆ ನನ್ನ ಇಷ್ಟಪಟ್ಟೆ ನಿನ್ ಮದ್ವೆ ಆದ ಅಂತ ಕೇಳಿದಾಗ, ರೀ ಅದು ಬೇರೆ ಇದು ಬೇರೆ ರೀ, ನಾನು ಯಾರನ್ನೂ ಇಷ್ಟಪಟ್ಟಿರ್ಲಿಲ್ಲ, ಆದ್ರೆ ಕನಕ ಹಾಗಲ್ಲ, ಆಲ್ರೆಡಿ ಒಬ್ಬರನ್ನ ಇಷ್ಟಪಟ್ಟ ಆಗಿದೆಯಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಇಷ್ಟಪಟ್ಟಿದ್ರೆ ಏನಾಯ್ತೆ, ಅವ್ನೆಂತ ಕೆಟ್ಟವನಾದ್ರೂ ಅವ್ನಿಗೆ ಮದ್ವೆ ಮಾಡ್ಕೊಟ್ಬಿಡ್ತೀರಾ ಅಂತ ಸೂರ್ಯ ಕೋಪ ಮಾಡ್ಕೊಂಡಾಗ, ರೀ ಅದು ಹಾಗಲ್ಲ ರೀ ಅಂತ ಮೀನಾ ಹೇಳೋದಕ್ಕೆ ಹೋಗ್ತಾಳೆ. ನೋಡ್ ಮೀನಾ, ಅರುಣ್ ಎಂತವನು ಅಂತ ನಿನ್ಗೂ ಚೆನ್ನಾಗಿ ಗೊತ್ತಿದೆ. ಅವನಿಗೂ ನನಗೂ ಏನೇ ಸಂಬಂಧ ಇದೆ, ಆದ್ರೂ ಬೇಕು ಅಂತಾನೆ ನನ್ನ ಮೇಲೆ ಜಗಳ ಮಾಡ್ಕೊಂಡು ಬರ್ತಾನೆ ಇರ್ತಾನೆ. ನನ್ನ ಹತ್ರನೇ ಅವ್ನು ಇಷ್ಟೊಂದೆಲ್ಲ ಅಧಿಕಾರ ಚಲಾಯಿಸ್ತಾ ಇರೋವಾಗ ಕನಕನ ಅವ್ನ ಮದ್ವೆ ಆದ್ರೆ ಅವಳನ್ನ ಯಾವ ರೀತಿ ನೋಡ್ಕೋಬಹುದು ಅಂತ ಯೋಚನೆ ಮಾಡೆ, ಆಮೇಲೆ ಬೈಬೋದು ಹೊಡಿಬೋದು ಎಲ್ಲ ಮಾಡ್ಬೋದು ಕಣೆ ಅವನು. ಅದಕ್ಕೆ ನಾನು ಬೇಡ ಅಂತ ಹೇಳ್ತಾ ಇರೋದು. ಒಳ್ಳೆ ಜಾಗನ ಹುಡುಕಿ ಅವಳನ್ನ ಮದ್ವೆ ಮಾಡ್ಕೊಡೋಣ. ನಾನು ಹೇಳೋದನ್ನ ಕೇಳು ಮೀನಾ, ಅವ್ನು ಬೇಡ ಕಣೆ ಅಂತ ಸೂರ್ಯ ಹೇಳ್ತಿರೋವಾಗ, ರೀ ಅವ್ರ ಕನಕನ್ಗೆ ಇಷ್ಟ ಆಗಿದ್ದಾರೆ, ಅವ್ರ ಜೊತೆ ನೀವು ಬಾಳ್ಬೇಕಾ ಅಥವಾ ಕನಕ ಬಾಳ್ಬೇಕಾ ಅಂತ ಮೀನಾ ಕೇಳಿದಾಗ, ಅದಕ್ಕೆ ಅಂತ ಹುಡುಗ ಒಳ್ಳೆಯವನಾಗಿರ್ಬಾರ್ದೇನೆ, ಅವಳು ಚೆನ್ನಾಗಿರ್ಬಾರ್ದ ಅಂತ ಸೂರ್ಯ ಕೇಳ್ತಾನೆ. ನೋಡ್ರಿ, ಇದು ಅವಳೇ ಇಷ್ಟಪಟ್ಟ ಆಯ್ಕೆ ಮಾಡ್ಕೊಂಡಿರೋ ಜೀವನ, ಅದನ್ನ ನಾವ್ಯಾಕ್ರಿ ಹಾಳು ಮಾಡಬೇಕು? ಕನಕ ಅವ್ರನ್ನ ಒಳ್ಳೆಯವಳು ಅಂತಾನೆ ಹೇಳ್ತಿದ್ದಾಳೆ ಅಂತ ಮೀನಾ ಹೇಳ್ತಿರೋವಾಗ, ಏನೋ ಒಳ್ಳೆಯವನ ಅವನು, ನನ್ನ ಕಾರ್ನ ಎತ್ತಾಕೊಂಡು ಹೋದ, ಹಾಗೆ ನನ್ನ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡೋದಕ್ಕೆ ನೋಡ್ದ, ಅವ್ನು ನಿನಗೆ ಒಳ್ಳೆಯವನ ಥರ ಕಾಣಿಸ್ತಿದ್ದಾನೆ ಅಂತ ಸೂರ್ಯ ಹೇಳಿದಾಗ, ಅದೆಲ್ಲ ತಪ್ಪೇ ರೀ, ಆದ್ರೆ ನೀವು ಅವ್ರನ್ನ ಬೇಕು ಅಂತಾನೆ ತುಂಬಾ ಕೆಣಕಿದ್ದೀರಾ ತಾನೆ, ನಿಮ್ದು ತಪ್ಪಿದೆ ಅಂತ ಸೂರ್ಯನ್ಗೆ ಮೀನಾ ಹೇಳ್ತಿರ್ತಾಳೆ. ಆಗ ಸೂರ್ಯ ಮೀನನ್ನ ಗುರಾಯಿಸ್ತಾ, ಏನೋ ನನ್ನ ಕಡೆಯಿಂದ ತಪ್ಪಾಗಿದ್ಯಾ, ಆ ಥರ ತಪ್ಪಾಗಿರೋದನ್ನ ನೀನು ನೋಡಿದ್ಯೇನೆ, ನಾನು ಎಷ್ಟೇ ಹೇಳಿದ್ರು ಕೂಡ ನೀನು ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತೀಯಾ ಅಲ್ವಾ ಅಂತ ಹೇಳಿ ಸೂರ್ಯ ಮೀನನ್ಗೆ ಹೊಡೆಯೋದಕ್ಕೆ ಅಂತ ಕೈ ಎತ್ತಾನೆ. ನಂತರ ಹಾಗೆ ಅವ್ನ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಕೈನ ಇಳಿಸ್ಬಿಡ್ತಾನೆ. ಯಾಕ್ರಿ ಕೈನ ಇಳಿಸಿದ್ರಿ, ಹೊಡಿರಿ, ಆ ಪೊಲೀಸ್ ಅವನು ಹೊಡಿತಾನೆ ಬಡಿತಾನೆ ಅಂತೆಲ್ಲ ಹೇಳಿದ್ರಲ್ಲ, ಈಗ ನೀವು ಮಾಡಿದ್ದು ಏನ್ರಿ? ನಿಮಗೆ ಕೋಪ ಬಂದಿದ ತಕ್ಷಣ ನನ್ನ ಮೇಲೆ ಕೈ ಮಾಡೋದಕ್ಕೆ ನೋಡಿದ್ರಿ ಅಲ್ವಾ ಅಂತ ಮೀನಾ ಹೇಳ್ತಿರೋವಾಗ, ನೋಡೆ ಮೀನಾ, ಸುಮ್ಮನೆ ನನ್ನ ಕೋಪನ ನೆತ್ತಿಗೇರಿಸ್ಬೇಡ, ಕನಕನ್ಗೆ ಒಳ್ಳೆ ಜೀವನ ಸಿಗ್ಬೇಕು, ತಪ್ಪಾಗಿರೋ ವ್ಯಕ್ತಿ ಕೈಲಿ ಅವಳ ಜೀವನ ಹಾಳಾಗಬಾರ್ದು ಅಂತ ನಾನು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅವನ ಜೊತೆ ಅವಳ ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅದಕ್ಕೂ ಮೀರಿ ಏನಾದರೂ ನಡೀತು ಅಂತಂದ್ರೆ ನಾನಂತೂ ಯಾವುದಕ್ಕೂ ಬರೋದಿಲ್ಲ. ಹಾಗೆ ನೀನು ಹೋಗ್ಕೂಡ್ದು ಅಂತ ಸೂರ್ಯ ಮೀನನ್ಗೆ ವಾರ್ನಿಂಗ್ ಕೊಡ್ತಾನೆ. ಯಾಕ್ರಿ ನೀವು ಇಷ್ಟೊಂದೆಲ್ಲ ಕೋಪ ಮಾಡ್ಕೋತಾ ಇದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ, ಮಾತಾಡಿದ್ನೆಲ್ಲ ತೀರ್ಮಾನ ಮಾಡೋಣ ಅಂತ ಮೀನಾ ಹೇಳ್ತಿರೋವಾಗ, ಇದ್ರಲ್ಲಿ ಮಾತಾಡೋದಕ್ಕೆ ಏನು ಇಲ್ಲ ಕಣೆ, ಇಂಥವ್ರನ್ನೆಲ್ಲ ಮನೆ ಒಳಗಡೆ ಬಿಡ್ಲೇಬಾರ್ದು. ನೀವೆಲ್ಲರೂ ನನ್ನ ಮೇಲೆ ಮರ್ಯಾದೆ ಇಟ್ಟಿದ್ದೀರಾ ಅನ್ನೋದಾದ್ರೆ
ನಾನು ಹೇಳೋದನ್ನ ಕೇಳಿ, ಇಲ್ಲ ಅವ್ನಿಗೆ ಮದುವೆ ಮಾಡ್ಕೊಡ್ತೀವಿ ಅಂತ ಅನ್ನೋದಾದ್ರೆ ನಾನು ಯಾವತ್ತೂ ಆ ಕಡೆ ತಲೆನೂ ಹಾಕೋದಿಲ್ಲ, ಹಾಗೆ ನೀನು ಆ ಕಡೆ ಹೋಗ್ಬಾರ್ದು, ಅದೇ ನನ್ನ ತೀರ್ಮಾನ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಆಗ ಯಾಕೆ ಈ ರೀತಿ ನಡೀತಿದೆ ಅಂತ ಹೇಳಿ ಮೀನಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಈ ಕಡೆ ಕುಸುಮ ಅವ್ರು ಹೂ ಕಟ್ತಾ ಇರ್ತಾರೆ, ಹಾಗೆ ಕನಕ ರೂಮಲ್ಲಿ ಇರ್ತಾಳೆ. ಅಷ್ಟರಲ್ಲಿ ಅರುಣ್ ಕಡೆಯಿಂದ ಕಾಲ್ ಬರುತ್ತೆ. ಆಗ ಕನಕ ಕಾಲ್ ರಿಸೀವ್ ಮಾಡದೆ ಕಾಲ್ನ ಕಟ್ ಮಾಡ್ತಿರೋವಾಗ ಇದನ್ನೆಲ್ಲ ಕುಸುಮ ಅವರು ನೋಡ್ತಿರ್ತಾರೆ. ಆದ್ರೂ ಮತ್ತೆ ಮತ್ತೆ ಅರುಣ್ ಕಾಲ್ ಮಾಡ್ತಾನೆ ಇರ್ತಾನೆ. ಆದ್ರೆ ಕನಕ ಮಾತ್ರ ಎಲ್ಲ ಕಾಲ್ನ ಕಟ್ ಮಾಡ್ತಾನೆ ಇರ್ತಾಳೆ. ಆಗ ಏನಿದು ಇವಳು ಕಾಲ್ ಕಟ್ ಮಾಡ್ತಿದ್ದಾಳಲ್ಲ ಅಂತ ಅರುಣ್ ಟೆನ್ಷನ್ ಇಂದ ಯೋಚನೆ ಮಾಡ್ತಿರೋವಾಗ ಕನಕ ರೂಮ್ ಡೋರ್ನ ಕ್ಲೋಸ್ ಮಾಡ್ಕೊಂಡು ಅಳ್ತಾ ಕೂತ್ಕೊಂಡಿರ್ತಾಳೆ. ಇದನ್ನೆಲ್ಲ ನೋಡಿ ಕುಸುಮ ಅವ್ರು ಕೂಡ ತುಂಬಾನೇ ಬೇಜಾರಾಗ್ತಿರುತ್ತೆ. ಈ ಕಡೆ ಶ್ರುತಿ ರೆಸ್ಟೋರೆಂಟ್ ಓಪನ್ ಮಾಡೋದಕ್ಕೆ ಅಂತ 2 ಜಾಗನ ಸೆಲೆಕ್ಟ್ ಮಾಡಿ ಅಂತ ರಿಯಲ್ ಎಸ್ಟೇಟ್ ಏಜೆಂಟ್ಗೆ ಹೇಳಿರ್ತಾಳೆ. ಅದನ್ನ ಹುಡುಕಿ ಶ್ರುತಿಗೆ ಕಾಲ್ ಮಾಡಿ ಆ ವ್ಯಕ್ತಿ ಹೇಳ್ತಾನೆ. ಇದನ್ನ ರವಿ ಹತ್ರ ಹೇಳಿದಾಗ, ಅಲ್ಲ ಶ್ರುತಿ, ಯಾಕೆ ನೀನು ಈ ವಿಷಯದಲ್ಲಿ ಇಷ್ಟೊಂದು ಹಠ ಮಾಡ್ಕೊಂಡು ಕೂತಿದ್ಯಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಅಂತ ರವಿ ಹೇಳ್ತಿರ್ತಾನೆ. ನಾನೇನೋ ಅರ್ಜೆಂಟ್ ಮಾಡ್ತಿಲ್ಲ, ಹೊಸದಾಗಿ ರೆಸ್ಟೋರೆಂಟ್ ನ ಓಪನ್ ಮಾಡಬೇಕು ಅಂತ ಅನ್ಕೊಂಡಿರೋದನ್ನ ಇಬ್ರು ಸೇರೆ ಅಲ್ವಾ ಡಿಸೈಡ್ ಮಾಡಿರೋದು, ಅದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ನೋಡ್ಕೋತಾ ಇದ್ದೀನಿ ಅಷ್ಟೇನೆ ಅಂತ ಶ್ರುತಿ ಹೇಳಿದಾಗ, ನಾನೇನು ಡಿಸೈಡ್ ಮಾಡಿಲ್ಲ, ನೀನು ಒಬ್ಳೆ ಡಿಸೈಡ್ ಮಾಡಿರೋದು, ಮೊದ್ಲಿಂದಾನು ನಿನ್ಗೆ ಏನ್ ಬೇಕೋ ಅದೇ ರೀತಿ ನಡ್ಕೋತಾ ಇದೆಯಾ ನೀನು, ನನ್ನ ಒಪಿನಿಯನ್ ಏನು ಅಂತ ಕೇಳೋದಕ್ಕೂ ನೀನು ರೆಡಿ ಇಲ್ಲ ಅಂತ ರವಿ ಹೇಳ್ತಿರ್ತಾನೆ. ಯಾವ್ದ್ರ ಬಗ್ಗೆ ಕೇಳಲಿಲ್ಲ ನಾನು, ಅಲ್ಲ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅನ್ನೋದು ನಿಮ್ ಡ್ರೀಮ್ ಅಲ್ವಾ, ಅದಕ್ಕೆ ಏನೇನ್ ಬೇಕೋ ಅದಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಅಷ್ಟೇನೆ ಅಂತ ಶ್ರುತಿ ಹೇಳ್ತಿರುವಾಗ ರವಿ ಏನು ಹೇಳಿದೆ ಹಾಗೆ ಸುಮ್ಮನೆ ಯೋಚನೆ ಮಾಡ್ತಿರ್ತಾನೆ. ನೋಡ್ ರವಿ, ನಾನು ಹೇಳೋದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊ, ನೀನ್ ಹೋಗಿ ಬೇರೆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡಿ ನಿನಗೆ ಸಿಗ್ಬೇಕಾಗಿರೋ ಕ್ರೆಡಿಟ್ ನಿನ್ಗೆ ಸಿಕ್ಕಿಲ್ಲ ಅಂತಂದ್ರೆ ಅದು ನನ್ಗೆ ಇಷ್ಟ ಆಗೋದಿಲ್ಲ. ಸರಿ, ಇವಾಗ ನೀನು ಅಲ್ಲಿ ವರ್ಕ್ ಮಾಡ್ತಿದ್ಯಾ ಅಲ್ವಾ, ನಿನ್ಗೇನಾದ್ರೂ ಇಷ್ಟು ದಿವಸದಲ್ಲೇ ರೆಕಗ್ನೈಸೇಷನ್ ಸಿಕ್ಕಿದ್ಯಾ ಅಲ್ಲಿ, ಇಲ್ಲ ಅಲ್ವಾ ಅಂತ ಶ್ರುತಿ ಹೇಳ್ತಿರುವಾಗ ನೀನೇ ಯಾಕೆ ಆ ರೀತಿ ಎಲ್ಲ ಅನ್ಕೋತೀಯ ಅಂತ ರವಿ ಕೇಳ್ತಾನೆ. ನೋಡ್ ರವಿ, ನಿನ್ ಕಣ್ಣಿಗೆ ಅದೇನು ಕಾಣಿಸ್ತಿಲ್ಲ ಅಷ್ಟೇನೆ, ಒಂದ್ ಮಾತು ಹೇಳ್ತೀನಿ ಸರಿಯಾಗಿ ಅರ್ಥ ಮಾಡ್ಕೊ, ನಾವು ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡ್ತಿದೀವಿ ಅಂತಂದ್ರೆ ಕೊನೆವರೆಗೂ ಅವ್ರ ಕೈ ಕೆಳಗಡೆ ಕೆಲಸದ ಆಳಕ್ಕೆ ಇದ್ಬಿಡ್ತೀವಿ. ಹಾಗಿದ್ದಾಗ ನೀನ್ ಯಾವಾಗ ರವಿ ಓನರ್ ಆಗೋದು? ನಾನೇನು ನನಗೋಸ್ಕರ ರೆಸ್ಟೋರೆಂಟ್ ನ ಓಪನ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ನಿನ್ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ನೀನ್ ಹೇಳೋದು ಅರ್ಥ ಆಗ್ತಿದೆ ಶ್ರುತಿ, ಆದ್ರೆ ಸ್ವಲ್ಪ ವೇಟ್ ಮಾಡೋಣ ಇರು ಅಂತ ರವಿ ಹೇಳ್ತಿರುವಾಗ, ವೇಟ್ ಮಾಡ್ತಾನೆ ಇದ್ರೆ ಏನು ಮಾಡೋದಕ್ಕಾಗೋದಿಲ್ಲ ರವಿ, ಏನಾದ್ರೂ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದನ್ನ ಆಗ್ಲೇ ಮಾಡಿ ಮುಗಿಸ್ಬಿಡ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಮ ಐಡಿಯಾನೇ ಹೊರಟೋಗ್ಬಿಡುತ್ತೆ, ಆಮೇಲೆ ಡೌಟ್ಗಳು ಶುರು ಆಗ್ಬಿಡುತ್ತೆ, ಆಮೇಲೆ ಅದನ್ನ ಮಾಡಕ್ಕಾಗದೆ ಕೂಡ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ಗೆ ನಮ್ಮ ಲೈಫ್ನೇ ತಗೋ, ಇಬ್ರು ಕೂಡ ಲವ್ ಮಾಡ್ತಿದ್ವಿ, ಆದ್ರೆ ನೀನ್ ಮಾತ್ರ ಮದುವೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಯೋಚನೆ ಮಾಡಿದೆ. ಆಗ ನಾನೇ ತಾನೇ ಸ್ಟ್ರಾಂಗ್ ಆಗಿ ನಿಂತು ಮದುವೆ ಮಾಡ್ಕೊಳ್ಳೇಬೇಕು ಅಂತ ಫೋರ್ಸ್ ಮಾಡಿದ್ದು, ಹಾಗೆ ಮದುವೆ ಕೂಡ ಮಾಡ್ಕೊಂಡ್ವಿ. ಇವಾಗ ಚೆನ್ನಾಗಿ ತಾನೇ ಇದೀವಿ, ಅದಕ್ಕೆ ಹೇಳ್ತಾ ಇರೋದು, ತುಂಬಾ ಯೋಚನೆ ಮಾಡಬೇಡ. ನಾಳೆ ನೀನ್ ನನ್ನ ಜೊತೆ ಬರ್ತಾ ಇದೀಯಾ ಅಷ್ಟೇನೆ, ಅಲ್ಲಿ 2 ಜಾಗ ನೋಡೋಣ, ಅದ್ರಲ್ಲಿ ಯಾವ್ದಾದ್ರು ಒಂದನ್ನ ಫೈನಲ್ ಮಾಡೋಣ, ಓಕೆನಾ ಅಂತ ಶ್ರುತಿ ಹೇಳಿದಾಗ ಸರಿ ಆಯ್ತು ಅಂತ ರವಿ ಒಪ್ಕೋತಾನೆ. ಈ ಕಡೆ ಮನೋಜ ರೋಹಿಣಿ ಅನ್ಕೊಂಡು ರೂಮ್ ಒಳಗಡೆ ಬರ್ತಾನೆ. ಬೆಡ್ ಮೇಲೆ ಲೆಟರ್ ಇಟ್ಟಿರೋದನ್ನ ನೋಡಿ ಮನೋಜನ್ಗೆ ಭಯ ಶುರುವಾಗುತ್ತೆ. ಅಯ್ಯೋ, ಒಂದ್ ವೇಳೆ ಲೆಟರ್ ಇಟ್ಟು ಮನೆ ಬಿಟ್ಟು ಹೊರಟೋದ್ಲ ಇವಳು ಅಂತ ಭಯದಲ್ಲಿ ಮನೋಜ ಹತ್ರ ಬಂದು ಆ ಲೆಟರ್ನ ಕೈಗೆತ್ಕೋತಾನೆ. ಅದರಲ್ಲಿ ಮನೋಜ್, ನಾನು ಹೋಗ್ತಾ ಇದ್ದೀನಿ, ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ, ನನ್ನ ಹುಡುಕ್ಬೇಡ ಅಂತ ಅದ್ರಲ್ಲಿ ಬರ್ದಿರೋ ತರ ಅವ್ನಿಗೆ ಅನಿಸ್ತಿರುತ್ತೆ. ಅಯ್ಯೋ ಬ್ರೋ ಹೇಳ್ದಂಗೆ ನಡೀತಾ ಇದೆಯಲ್ಲ, ಏನಪ್ಪ ಮಾಡೋದು, ಈಗ ಅವಳು ಯಾರ ಜೊತೆ ಹೋದ್ಲೋ ಏನೋ ಒಂದು ಗೊತ್ತಾಗ್ತಿಲ್ವಲ್ಲ, ಅಯ್ಯೋ ಏನಪ್ಪ ಮಾಡೋದು, ಇದನ್ನ ಹೋಗಿ ಯಾರ ಹತ್ರ ಹೇಳೋದು, ಆಚೆ ಹೋಗಿ ಏನಾದ್ರು ಹೇಳ್ದೆ ಅಂತಂದ್ರೆ ನನಗೆ ಮರ್ಯಾದೆ ಹೋಗುತ್ತೆ, ಹೆಂಗಪ್ಪ ನಾನು ಆಚೆ ಮುಖ ತೋರಿಸ್ಲಿ, ಅಯ್ಯೋ ಏನ್ ಮಾಡ್ಲಿ ಅಂತ ಹೇಳ್ಕೊಂಡು ಮನೋಜ ಫುಲ್ ಟೆನ್ಷನ್ ಅಲ್ಲಿ ಇರ್ತಾನೆ. ಅಷ್ಟರಲ್ಲಿ ರೋಹಿಣಿ ಬಾತ್ರೂಮ್ ಇಂದ ಆಚೆ ಕಡೆ ಬರ್ತಾಳೆ. ಅವಳೇ ನೋಡಿ ಮನೋಜನ್ಗೆ ಸಮಾಧಾನ ಆಗುತ್ತೆ. ಅಬ್ಬಾ ರೋಹಿಣಿ ಇಲ್ಲೇ ಇದೆಯಾ ಅಂತ ಮನೋಜ ಕೇಳಿದಾಗ, ಬನ್ನಿ ಮನೋಜ್ ಇವಾಗ ಬಂದ್ರ ಅಂತ ರೋಹಿಣಿ ಹೇಳ್ತಾಳೆ. ಏನಿದು ಲೆಟರ್ ಅಂತ ಮನೋಜ ಕೇಳಿದಾಗ, ಓ ಇದಾ, ಅದು ನನ್ನ ಕ್ಲೈಂಟ್ಸ್ ಒಬ್ಬರಿಗೆ ಮೇಕಪ್ ಮಾಡೋದಕ್ಕೆ ಅಂತ ನನ್ನ ಕರೆದಿದ್ರು, ಸೊ ನಾನು ನಿಮಗೆ ಕಾಲ್ ಮಾಡಿದೆ, ನೀವು ರಿಸೀವ್ ಮಾಡಲಿಲ್ಲ, ಅದಕ್ಕೆ ಒಂದು ಪೇಪರಲ್ಲಿ ಬರ್ದಿಟ್ಟು ಹೋಗೋಣ ಅಂತ ಅನ್ಕೊಂಡೆ, ಅದಕ್ಕೆ ಬರ್ದಿಟ್ಟಿದೆ ಅಂತ ರೋಹಿಣಿ ಹೇಳಿದಾಗ, ಓ ಅಷ್ಟೇನಾ ಅಂತ ಮನೋಜ ಹೇಳ್ತಾನೆ. ಏನದು ಅಷ್ಟೇನಾ ಅಂತ ಕೇಳ್ತಾ ಇದೆಯಲ್ಲ, ನೀವು ಹುಡುಕ್ತಾ ಇರ್ತೀರಾ ಅಂತ ನಾನು ಈ ರೀತಿ ಬರ್ದಿಟ್ಟೆ ಅಂತ ರೋಹಿಣಿ ಹೇಳ್ತಿರುವಾಗ, ಅದು ಹಾಗಲ್ಲ, ನಾನು ಬೇರೆ ಏನೋ ಅನ್ಕೊಂಡೆ ಅಂತ ಮನೋಜ ಹೇಳೋದಕ್ಕೆ ಹೋಗ್ತಿರುವಾಗ, ಏನೋ ಅನ್ಕೊಂಡ್ರ ಏನದು ಅಂತ ರೋಹಿಣಿ ಕೇಳ್ತಾಳೆ. ಏನು ಇಲ್ಲ ಬಿಡು, ನೀನು ಇನ್ನೂ ಹೊರಡ್ಲಿಲ್ವಾ ಅಂತ ಮನೋಜ ಕೇಳಿದಾಗ, ಇಲ್ಲ ಆಮೇಲೆ ಕ್ಲೈಂಟ್ಸ್ ಫೋನ್ ಮಾಡಿ ನಾಳೆ ಬಂದ್ರೆ ಆಯ್ತು ಅಂತ ಹೇಳಿದ್ರು, ನಾನು ನಾಳೆ ಹೋಗ್ತಾ ಇದ್ದೀನಿ ಅಂತ ರೋಹಿಣಿ ಹೇಳಿದಾಗ, ಸರಿ ಸರಿ ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರು ರೀಚ್ ಆಗಲಿಲ್ಲ ಅಂದ್ರು ನೀನು ನನಗೆ ಮೆಸೇಜ್ ಮಾಡು, ಈ ರೀತಿ ಎಲ್ಲ ಲೆಟರ್ ಎಲ್ಲ ಬರ್ದಿಟ್ಟು ಹೋಗ್ಬಿಡ ನೀನು, ನನಗೆ ಭಯ ಆಗುತ್ತೆ ಅಂತ ಮನೋಜ ಹೇಳ್ತಾನೆ. ಅಲ್ಲ ಇದಕ್ಕೆ ಯಾಕೆ ನೀವು ಭಯ ಪಡಬೇಕು, ಸರಿ ನಾನು ನಿಮ್ಗೆ ಫುಡ್ ಆರ್ಡರ್ ಮಾಡಿದ್ನಲ್ಲ ಅದು ಬಂತ ಅಂತ ರೋಹಿಣಿ ಕೇಳಿದಾಗ, ಹ್ಞೂ ಬಂದಿತ್ತು ಅಂತ ಮನೋಜ ಹೇಳ್ತಾನೆ. ಸರಿ ತಿಂದ್ರ ಚೆನ್ನಾಗಿದ್ದ ಅಂತ ರೋಹಿಣಿ ಕೇಳಿದಾಗ, ಹ್ಞೂ ಚೆನ್ನಾಗಿತ್ತು ತಿಂದೆ ಅಂತ ಮನೋಜ ಹೇಳ್ತಾನೆ. ಅಲ್ಲ ಮನೋಜ್, ನಾನು ನಿಮಗೆ ಊಟ ಮಾಡಿದ್ರ ಅಂತ ಕೇಳಿದ್ನಲ್ಲ, ಅದಕ್ಕೆ ಬದಲಾಗಿ ನೀವು ನನಗೊಂದು ಮಾತಾದ್ರೂ ಊಟ ಮಾಡ್ದ ಅಂತ ಕೇಳ್ಬೋದಾಗಿತ್ತಲ್ಲ ಅಂತ ರೋಹಿಣಿ ಕೇಳಿದಾಗ, ನಿನಗೇನು ನಿನ್ನ ಮನೇಲೆ ತಾನೇ ಇರ್ತೀಯ, ಹಾಗಾಗಿ ಊಟ ಮಾಡೇ ಇರ್ತೀಯ ಅಂತ ಮನೋಜ ಹೇಳ್ತಾನೆ. ಓ ಏನು ಹಾಗಾದ್ರೆ ನಿಮ್ಮ ಶೋರೂಮ್ ಸುತ್ತಮುತ್ತ ಹೋಟ್ಲ್ಗಳೇ ಇಲ್ವಾ, ಅಥವಾ ನಿಮ್ಮ ಹತ್ರ ದುಡ್ಡೇ ಇರೋದಿಲ್ವಾ, ನೀವು ಹೇಗಿದ್ರು ಕೂಡ ಊಟ ಮಾಡ್ತಿದ್ರಿ ತಾನೆ, ಹಾಗಿದ್ಮೇಲೆ ನಾನು ಯಾಕೆ ನಿಮ್ಗೆ ಊಟ ಕಳಿಸ್ದೆ ಹೇಳಿ, ಕೆಲಸ ಮಾಡೋ ಟೈಮಲ್ಲಿ ನೀವು ಊಟ ಮಾಡೋದನ್ನ ಮರ್ತು ಬಿಡ್ತೀರಾ ಅಂತ, ಅದಕ್ಕೆ ನೀವು ಕರೆಕ್ಟ್ ಆಗಿರೋ ಟೈಮ್ಗೆ ಊಟ ಮಾಡಲಿ ಅಂತ ತಾನೇ ನಾನು ಊಟನ ಕಳಿಸಿದ್ದು, ಆ ಪ್ರೀತಿ ನನ್ನ ಮೇಲೆ ನಿಮ್ಗಿಲ್ಲ ಅಲ್ವಾ, ನಾನು ಹೇಗಿದ್ರು ಕೂಡ ನಿಮ್ಗೇನು ಅನ್ಸೋದೇ ಇಲ್ಲ ಅಲ್ವಾ ಅಂತ ರೋಹಿಣಿ ಕೇಳ್ತಿರುವಾಗ, ಆ ರೀತಿ ಏನೂ ಇಲ್ಲ ರೋಹಿಣಿ ಅಂತ ಮನೋಜ ಯೋಚನೆ ಮಾಡ್ತಿರ್ತಾನೆ. ತುಂಬಾ ಕಷ್ಟ ಅನಿಸಿದೆ ಮನೋಜ್, ಮೊದಲಿನ ತರ ನೀವು ನನ್ನ ಜೊತೆ ಮಾತಾಡ್ತಾನೂ ಇಲ್ಲ, ನನ್ಗೇನ್ ಮಾಡಬೇಕು ಅಂತಾನೂ ಅರ್ಥ ಆಗ್ತಿಲ್ಲ, ನಾನು ನಿಮ್ಮ ಹತ್ರ ಬರೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿದ್ದೀನಿ, ಆದ್ರೆ ನೀವು ಬೇಕು ಅಂತಾನೆ ನನ್ನಿಂದ ದೂರ ದೂರ ಹೋಗ್ತಾ ಇದ್ದೀರಾ. ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ ಮನೋಜ್, ನೀವು ಇದೇ ರೀತಿ ನನ್ನಿಂದ ದೂರ ಹೋಗ್ತಾನೆ ಇದ್ರಿ ಅಂತಂದ್ರೆ ನಾನೇ ಏನಾದರೂ ಒಂದು ತೀರ್ಮಾನ
ತಗೋಬೇಕಾಗುತ್ತೆ ಅಂತ ರೋಹಿಣಿ ಹೇಳ್ತಿರುವಾಗ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗುತ್ತೆ. ಏನ್ ನಿರ್ಧಾರ ಮಾಡ್ತೀಯ ನೀನು ಅಂತ ಮನೋಜ ಶಾಕಿಂದ ಕೇಳ್ತಿರುವಾಗ, ಗೊತ್ತಿಲ್ಲ ಮನೋಜ್, ಆದ್ರೆ ನೀವೇ ನನ್ನ ಜೊತೆ ಬಂದು ಮಾತಾಡ್ತೀರಾ, ನೀವು ನನ್ನ ಒಪ್ಕೋತೀರಾ ಅಂತ ನಾನು ವೇಟ್ ಅಂತೂ ಮಾಡ್ತಾ ಇರೋದಿಲ್ಲ. ಇಬ್ಬರ ಮಧ್ಯೆನೂ ಪ್ರೀತಿ ಇದ್ರೇನೆ ಜೀವನ ಚೆನ್ನಾಗಿರೋದು. ನಾನ್ ಮಾತ್ರ ನಿಮ್ಗೋಸ್ಕರ ಎಲ್ಲದನ್ನು ಸಹಿಸ್ಕೊಂಡು ತ್ಯಾಗ ಮಾಡ್ಕೊಂಡಿರೋದಕ್ಕಾಗೋದಿಲ್ಲ. ನಿಮಗ್ ನನ್ನ ಬಗ್ಗೆ ಪ್ರೀತಿನೂ ಇಲ್ಲ, ಕಾಳಜಿನೂ ಇಲ್ಲ, ಟೆನ್ಷನ್ನೂ ಇಲ್ಲ. ನಿಮ್ಮ ಅಮ್ಮನ ಮಾತನ್ನೇ ಕೇಳ್ತಾನೆ ಇರ್ತೀನಿ ಅನ್ನೋದಾದ್ರೆ ನಾನು ಏನಾದ್ರೂ ಬೇರೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ಅದನ್ನೆಲ್ಲ ನೋಡಿ ಮನೋಜನ್ಗೆ ಭಯ ಆಗುತ್ತೆ. ಇವಳು ಪಾಡ್ಗೆ ಇವಳು ಏನೇನು ಹೇಳ್ಬಿಟ್ಟು ಹೋಗ್ತಿದ್ದಾಳಲ್ಲ, ಒಂದ್ ವೇಳೆ ಬ್ರೋ ಹೇಳ್ದಂಗೆ ಏನಾದ್ರೂ ಆಗ್ಬಿಡುತ್ತಾ ಅಂತ ಮನೋಜ ಮನಸ್ಸಲ್ಲೇ ಅನ್ಕೊಂಡು ಭಯ ಪಡ್ತಿರ್ತಾನೆ. ಈ ಕಡೆ ಮನೋಜ ಅದೇ ಟೆನ್ಷನ್ ಅಲ್ಲಿ ಕುಡ್ಕೊಂಡು ಬಂದು ಒಬ್ನೇ ಮಾತಾಡ್ತಿರ್ತಾನೆ. ಮದ್ವೆ ಆಗೋವರೆಗೂ ಯಾವಾಗಪ್ಪ ಮದ್ವೆ ಆಗುತ್ತೆ ಅಂತ ಅನ್ಕೋತೀವಿ, ಮದ್ವೆ ಆದ್ಮೇಲೆ ಯಾಕಪ್ಪ ಮದ್ವೆ ಆದ್ವಿ ಅಂತ ಅನಿಸ್ತಿರುತ್ತೆ. ಏನಪ್ಪ ಇದು ಜೀವನ ಅಂತ ಅನ್ಕೊಂಡು ಮನೋಜ ಕುಡಿತಿರ್ತಾನೆ. ಇನ್ನೊಂದ್ ಕಡೆ ರವಿ ಕೂಡ ಕುಡಿತಾ ಎಲ್ಲದನ್ನು ಅವಳೇ ತೀರ್ಮಾನ ಮಾಡ್ತಾಳೆ. ನನಗೆ ಬರೀ ಇನ್ಫಾರ್ಮೇಶನ್ ಮಾತ್ರ ಕೊಡ್ತಾಳೆ. ಇದೆಲ್ಲ ನನ್ನ ತಪ್ಪೆ, ಯಾಕಂದ್ರೆ ಓಡೋಗಿ ಮದ್ವೆ ಮಾಡ್ಕೊಳ್ಳೋಣ ಅಂತ ಅವಳು ಹೇಳಿದ್ಲಲ್ಲ, ಅವಾಗ ಹ್ಞೂ ಅಂತ ತಲೆ ಅಲ್ಲಾಡಿಸ್ನಲ್ಲ, ಅಲ್ಲೇ ನನ್ನ ಫ್ರೀಡಮ್ ಎಲ್ಲ ಹೋಯ್ತು ಅಂತ ಹೇಳ್ಕೊಂಡು ರವಿ ಕೂಡ ಕುಡಿತಿರ್ತಾನೆ. ಇನ್ನೊಂದ್ ಕಡೆ ಸೂರ್ಯ ಕೂಡ ಕೂತ್ಕೊಂಡು ಕುಡಿತಾ ಆ ಪೊಲೀಸ್ ಅವನು ಅಹಂಕಾರ ತುಂಬ್ಕೊಂಡಿರೋನು, ಮನ್ಸಲ್ಲಿ ದ್ವೇಷ ಇಟ್ಕೊಂಡು ಹಾಗೆ ಸಾಧಿಸೋನು. ಅವನನ್ನು ಹೋಗಿ ಕನ್ಕನ್ ಮದ್ವೆ ಮಾಡ್ಬೇಕಂತೆ. ಇದನ್ನ ಹೋಗಿ ಹೇಳಿದಕ್ಕೆ ನಾನು ಕೆಟ್ಟವನಂತೆ, ಈ ಹೆಂಡತಿರಿಗೆ ಗಂಡ ಮಾತ್ರ ಕೆಟ್ಟವನ್ನ ಕಾಣಿಸ್ತಾನೆ ಅಂತ ಅನ್ಕೊಂಡು ಸೂರ್ಯ ಕೂಡ ಕುಡಿತಿರ್ತಾನೆ. ಎಂತ ಜೀವನ ಇದು ಅಂತ ರವಿ ಮತ್ತೆ ಮನೋಜ ಇಬ್ರು ಕೂಡ ಹೇಳ್ತಿರೋವಾಗ, ಏನ್ರೋ ಇಬ್ರು ಸಪ್ರೇಟ್ ಆಗಿ ಏನೋ ಮಾತಾಡ್ತಾ ಇದ್ದೀರಾ ಅಂತ ಸೂರ್ಯ ಹೇಳ್ತಿರ್ತಾನೆ. ನಂತರ ಅಲ್ಲೋ ನೀನು ಕೂಡ ಒಬ್ನೇ ಏನೋ ಮಾತಾಡ್ತಿದ್ಯಲ್ಲೋ ಅಂತ ಮನೋಜ ಹೇಳಿದಾಗ, ಹೂ ಕಂಡ್ರೋ 3 ಜನನು ಒಬ್ಬೊಬ್ಬರಾಗೆ ಕೂತ್ಕೊಂಡು ಮಾತಾಡ್ಕೋತಾ ಇದ್ರೆ ನಮ್ಮನ್ನ ಹುಚ್ಚರು ಅನ್ಕೋತಾರ ಕಣು ಎಲ್ರು, ಬಂದ್ರೋ 3 ಜನನು ಸೇರ್ ಮಾತಾಡೋಣ ಅಂತ ಹೇಳಿ ರವಿ ಮತ್ತೆ ಮನೋಜನ ಹತ್ರ ಕರೆದು ಕೂರ್ಸ್ಕೊತಾನೆ ಸೂರ್ಯ. ಆಗ ಮನೋಜ ಪಾರ್ಕ್ ಫ್ರೆಂಡ್ ಹೇಳಿರೋ ಸ್ಟೋರಿನ ಇವ್ರ ಹತ್ರ ಹೇಳೋದಕ್ಕೆ ಶುರು ಮಾಡಿದಾಗ ಅದನ್ನ ಕೇಳಿ ಸೂರ್ಯ ಮತ್ತೆ ರವಿ ಕೂಡ ಶಾಕ್ ಆಗುತ್ತೆ. ಅಲ್ಲ ಕಣೋ ಹಿಂಗೂ ನಡೆಯುತ್ತೆ ಅಂತ ಮನೋಜ ಕೇಳಿದಾಗ, ಹೂ ಕಣೋ ನಡೆಯುತ್ತೆ, ಲೇ ಪೆಂಗ್ಯ, ನಿನ್ ಹೆಂಡತಿ ಜೊತೆ ನೀನ್ ಜಗಳ ಮಾಡಿದ್ರು ಪರವಾಗಿಲ್ಲ ಕಣೋ, ಆದ್ರೆ ಮಾತಾಡ್ಲಿಲ್ಲ ಅಂತ ಅನ್ಕೋ ಅಷ್ಟೇನೆ, ಇನ್ಮೇಲೆ ಇವ್ನ ನಂಬಿ ಪ್ರಯೋಜನ ಇಲ್ಲ ಅಂತ ಪೋಟ್ ಹಾಕ್ಬಿಡ್ತಾರ ಕಣೋ, ಇಲ್ಲಿಂದ ನಿನ್ ಫ್ರೆಂಡು ಕರೆಕ್ಟ್ ಆಗಿ ಹಿಡಿದಾನೆ ಅಂತ ಸೂರ್ಯ ಹೇಳ್ತಿರೋವಾಗ ಅದನ್ನ ಕೇಳಿ ಎಲ್ಲಿ ರೋಹಿಣಿ ನನ್ನ ಬಿಟ್ಟು ಹೋಗ್ಬಿಡ್ತಾಳೋ ಅಂತ ಮನೋಜನ್ಗೆ ಭಯ ಶುರುವಾಗ್ತಿರುತ್ತೆ. ಅದನ್ನೇ ನೆನೆಸ್ಕೊಂಡು ಮನೋಜ ತುಂಬಾನೇ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.